ಆಡಳಿತಾರೂಢ ಪಕ್ಷದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜಟಾಪಟಿ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆಯಾ? ಡಿಕೆ ಶಿವಕುಮಾರ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆಯಾ? ರಾಜಕೀಯ ಬಿಕ್ಕಟ್ಟು ಶಮನಕ್ಕೆ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್. ರಾಜಕೀಯ ವಿರೋಧಿಗಳ ಮಟ್ಟ ಹಾಕೋದಕ್ಕೆ ಡಿಕೆ ತಂತ್ರನ. ವರದರಾಜ್ ಪೆರಮಾಳ್ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದು ಯಾಕೆ? ನಿನ್ನೆ ಪ್ರತ್ಯಂಗಿರ ಪೆರಮಾಳ್ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದು ಡಿಕೆ ಶಿವಕುಮಾರ್. ಸಾಕಷ್ಟು ಚರ್ಚೆಗೆ ರಾಜಕೀಯವಾಗಿ ಕಾರಣವಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತಂತ್ರ ಹೆಣಿತಾ ಇದ್ದಾರ. ವಿರೋಧಿಗಳ ಮಟ್ಟ ಹಾಕ್ಲಿಕ್ಕೆ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್. ನೆನೆ ಭೇಟಿ ಕೊಟ್ಟಿದ್ದು ಕೋಣಕುಂಬಂನ ಪ್ರತ್ಯಂಗಿರ ದೇವಿ ಪೆರಮಾಳ್ ದೇವಾಲಯ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟಿದ್ದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಬಿಕ್ಕಟ್ಟು ಶಮನಕ್ಕೆ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್. ರಾಜಕೀಯ ಆಡಳಿತಾರೂಢ ಪಕ್ಷದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜಟಾಪಟಿ ಜೋರಾಗಿದ್ದು ನಿನ್ನೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಪೆರಮಾಳ್ ದೇವಸ್ಥಾನಕ್ಕೆ ಯಾಕೆ ಹೋದ್ರು? ಹಾಗಾದ್ರೆ ನಿಜಕ್ಕೂ ಬಿಕ್ಕಟ್ಟು ಶಮನಕ್ಕೆ ದೇವರ ಮೊರೆ ಹೋದ್ರ? ದೋಷ, ಕ್ರೋಧ, ಶತ್ರುಗಳ ಅಡೆತಡೆಯನ್ನ ತಡೆಯುವಂತ ಶಕ್ತಿ ಪ್ರತ್ಯಂಗಿರ ದೇವಿಗಿದೆ. ಮಂತ್ರ ಪಠಿಸೋದ್ರಿಂದ ಒತ್ತಡ, ಬಿಕ್ಕಟ್ಟು ಇವೆಲ್ಲವೂ ಕೂಡ ದೂರ ಆಗತ್ತೆ ಅನ್ನೋ ನಂಬಿಕೆ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ನಿನ್ನೆ 2 ವಿಶೇಷ ಶಕ್ತಿ ದೇವರುಗಳ ದರ್ಶನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದು ಸಾಕಷ್ಟು ಚರ್ಚೆಗೆ ಈಗ ಕಾರಣವಾಗ್ತಾ ಇದೆ. ಯಾಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ರು? ಇಲ್ಲ ಆಗ್ತಾ ಇರೋ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಅವರ ವಿರುದ್ಧ ಏನೋ ರಣತಂತ್ರ ಹೆಣಿತಿದ್ದಾರೆ ಅನ್ನೋ ಕಾರಣಕ್ಕ ಏನು ಅಂತ? ಪವಿತ್ರ, ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿನ 2 ಶಕ್ತಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಪತ್ನಿ ಉಷಾ ಅವರೊಂದಿಗೆ ಹೋಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಶಕ್ತಿ ಪ್ರದರ್ಶನಕ್ಕೆ ಕೆಲವೊಂದಿಷ್ಟು ನಾಯಕರು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಒಂದ್ ಕಡೆ ಏನು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರರು ಡಿನ್ನರ್ ಪಾಲಿಟಿಕ್ಸ್ ಗೆ ಮುಂದಾದ್ರ ಅನ್ನುವಂಥದ್ದು, ಅದಕ್ಕೆ ಬ್ರೇಕ್ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಹಾಕಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚಿತವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವು ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಅದರಲ್ಲಿ ಹಲವು ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂಥದ್ದು. ಇದು ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಂಗನಿಗೆ ಗುರಿ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಸಿಎಂ ಸ್ಥಾನಕ್ಕಾಗಿ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಹಾಗಾಗಿ ವಿದೇಶದಿಂದ ನೇರವಾಗಿ ಬಂದಿರತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ದೂರನ್ನ ಸಲ್ಲಿಸ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಆಗಮಿಸಿ ನೇರವಾಗಿ ತಮಿಳುನಾಡಿನ 2 ಶಕ್ತಿ ದೇವಸ್ಥಾನಗಳಿಗೆ ಹೋಗಿರ್ತಕ್ಕಂಥದ್ದು. ಒಂದ್ ಕಡೆ ರಾಜಕೀಯವಾಗಿ ಅವರಿಗೆ ಏನಾದ್ರೂ ಬಿಕ್ಕಟ್ಟು ಎದುರಾಗಿದೆಯಾ, ಇದರ ಒಂದು ದುಷ್ಟ ಶಕ್ತಿಗಳನ್ನ ಶಮನ ಮಾಡಲಿಕ್ಕೆ 2 ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ
ದೇವಸ್ಥಾನದ ಮೊರೆ ಹೋದ್ರ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಪವಿತ್ರ ಒಂದ್ ಕಡೆ ಈ ದೇವಸ್ಥಾನಗಳು, ಎರಡು ದೇವಸ್ಥಾನಗಳು, ಒಂದು ಮಹಾಪ್ರತ್ಯಂಗಿರ ದೇವಿಯ ದರ್ಶನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ದೇವಿಯ ಮಹಾತ್ಮ ಏನು ವಿಶೇಷತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ಒಂದ್ ಕಡೆ ಈ ಒಂದು ದೇವಿಯ ಒಂದು ನಂಬಿಕೆ ಅಂದ್ರೆ ಭಕ್ತರು ಇಟ್ಕೊಂಡಿರ್ತಕ್ಕಂಥ ನಂಬಿಕೆ, ಮತ್ತೆ ಆ ದೇವಸ್ಥಾನದ ವಿಶೇಷ ಏನಂತಂದ್ರೆ ಭಕ್ತರು ಆತ್ಮ ಸಾಕ್ಷಾತ್ಕಾರವನ್ನ ಸಾಧಿಸಬಹುದು. ಈ ದೇವಿಯ ದರ್ಶನ ಪಡೆದುಕೊಂಡ್ರೆ ಅವ್ರು ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳು ಯಶಸ್ವಿ ಆಗ್ತವೆ ಅನ್ನುವಂಥದ್ದು. ಮತ್ತೆ ದುಷ್ಟ ಕಣ್ಣುಗಳು ಮತ್ತೆ ಒಂದ್ ರೀತಿಯಲ್ಲಿ ಹಲವಾರು ಅವರದೇ ಆಗಿರ್ತಕ್ಕಂಥ ಬೇಡಿಕೆಗಳು ಏನಾದರೂ ಇದ್ರೆ ಅವು ಖಂಡಿತವಾಗಿ ಈಡೇರ್ತವೆ ಅನ್ನುವಂಥದ್ದು ಈ ದೇವಿಯ ಒಂದು ವಿಶೇಷತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥ ಒಂದಿಷ್ಟು ಏನು ಕಂಟಕ ಎದುರಾಗಿದೆ, ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇದೆ, ಅಂತವರ ವಿರುದ್ಧವಾಗಿ DCM DK ಶಿವಕುಮಾರ್ ಅವರು ತಾಯಿಯ ಮೊರೆ ಹೋದ್ರ, ದೇವಿಯ ಮೊರೆ ಹೋದ್ರ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಾ ಇದೆ. ಪವಿತ್ರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ತಮಿಳುನಾಡಿನ ದೇವಸ್ಥಾನ, ವರ ಕೊಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದೇವರು ಅಂತನೂ ಕೂಡ ಆ ತಮಿಳುನಾಡಿನಲ್ಲಿ ಕರೀತಾರೆ. ಅದು ಏನು ವರದರಾಜು ಪೆರುಮಾಳ್ ಅಂತಕ್ಕಂಥ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಕೂಡ ಪತ್ನಿಯವರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ DCM DK ಶಿವಕುಮಾರ್ ಅವರು ಸಲ್ಲಿಸಿರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಒಂದು ಯಾಗವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಅತಿ ವರ ಕೊಡ್ತಕ್ಕಂಥ ದೇವಸ್ಥಾನ ಅಂತಂದ್ರೆ ಅದು ತಮಿಳುನಾಡಿನ ಪೆರುಮಾಳ್ ದೇವಸ್ಥಾನ ಅನ್ನುವಂಥದ್ದು ವಿಶೇಷತೆ ಇರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಆಸೆ ಏನಿದೆ, ತಮ್ಮ ವರ ಏನಿದೆ ಅನ್ನುವಂಥದ್ದನ್ನ ಅಲ್ಲಿ